ಈ ತರಬೇತಿಯನ್ನು ಉದ್ಘಾಟನೆ ಮೂಲಕ ನೆರವೇರಿಸಿಕೊಡ್ತಾ ಇದ್ದಾರೆ. ಪ್ರಾರ್ಥನೆ ಮೂಲಕ ನೆರವೇರಿಸಿಕೊಡ್ಬೇಕಂತ ಶಿವಶಂಕರ್ ಕರಮುವಿ ನೌಕರರು. ಭೂಲೋಕದಯ್ಯ ದೇವಾನೀಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ಮೂಡ್ಲಾ ಮುತ್ತಿನ ಗಿರಿಯು ಪಡುಲ ಚಿನ್ನದ ಗಿರಿಯು, ಸೋಲಿಗರ ಸೀಮೆ ಸಿರಿಹಾರಿ, ಸೋಲಿಗರ ಸೀಮೆ ತಿರಿಹಾರಿ ತಿಮ್ಮಪ್ಪ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ಬೆಳ್ಳಿ ಬೆಟ್ಟದ ಮೇಲೆ ಬಿಳಿಗುದುರೆ ಹೇರವ್ರೆ, ಉದ್ದಂಡಗಾರ ಬೆಳಿಗೀರಿ, ಉದ್ದಂಡಗಾರ ಬೆಳಿಗೀರಿ ರಂಗಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ತಮ್ಮ ಶುಶ್ರಾವ್ಯ ಕಂಠದಿಂದ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಂಥ ಶ್ರೀ ಶಿವಶಂಕರ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಹಾಡಲಿದ್ದಾರೆ ನಮ್ಮ ಕೇಂದ್ರದ ಸಂಯೋಜನಾಧಿಕಾರಿಗಳಾದಂಥ ಶ್ರೀ ಜೈನಹಳ್ಳಿ ಸತ್ಯನಾರಾಯಣ ಗೌಡರು. ಗೌರವಾನ್ವಿತ ಗಣ್ಯರೇ, ಗೌರವಾನ್ವಿತರಾದ ಮುಂದಿನ ಪೀಳಿಗೆಯ ಬಹುದೊಡ್ಡ ಜವಾಬ್ದಾರಿಯನ್ನು ನಮ್ಮ ಭಾರತದ ಬೆಳವಣಿಗೆಯಲ್ಲಿ ಪಾತ್ರ ವಹಿಸ್ತಕ್ಕ ಎಲ್ಲ ಯುವಕ ಮಿತ್ರರೇ, ನಿಮಗೆ ಹಾರ್ದಿಕ ಶುಭಾಶಯಗಳು, ಶುಭಕಾಮನೆಗಳು, ಸುಸ್ವಾಗತ ಎಲ್ಲರಿಗೂ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಕಾರಾಮೂವಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ತೆರೆದು ನಮ್ಮ ಹಳ್ಳಿಯಿಂದ ಬಂದಂಥ ಮಕ್ಕಳಿಗೆ, ಇತರೆ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೂ ಅನುಕೂಲ ಆಗೋದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ KAS ಇರ್ಬೋದು, ಇವತ್ತು ನಮ್ಮ ವೈಸ್ ಚಾನ್ಸಲರ್ ಇಂಟ್ರ್ಯೂ ಮಾಡಿದ್ದಾರೆ. ಇವತ್ತು ವಿಜಯ ಕರ್ನಾಟಕ ಫ್ರಂಟ್ ಪೇಜಲ್ಲೇ ಬಂದಿದೆ, ತಾವೆಲ್ಲ ಓದಿರಬೇಕು. IAS KAS ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನ ಎಲ್ರಿಗೂ ತಲುಪಬೇಕು ಅನ್ನೋ ಒಂದು ಮಹದಾಸೆಯನ್ನು ಹೊತ್ಕೊಂಡಿರ್ತಕ್ಕಂಥವರು ನಮ್ಮ ಕುಲಪತಿಗಳಾದ ಪ್ರೊಫೆಸರ್ ವಿದ್ಯಾಶಂಕರ್ ಅವರು ಬರಬೇಕಾಯಿತು. ಅನಿವಾರ್ಯ ಕಾರಣದಿಂದ ಅವರು ಬಂದಿಲ್ಲ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಈ ಒಂದು ಕಾರ್ಯಕ್ರಮ ಎಲ್ಲ ನಡಿಬೇಕಾದ್ರೆ ಅವರ ಒಂದು ಒತ್ತಾಸೆ ಮೇರೆಗೆ, ಅವರ ಆಸಕ್ತಿ ಮೇರೆಗೆ ಇದು ನಡೀತಾ ಇರೋದು ಅನ್ನೋದನ್ನು ತಿಳಿಸಿ, ಈಗ ನಮ್ಮ ಇದಕ್ಕೆ ಅವರ ಬದಲಿಗೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕುಲಸಚಿವರು, KAS ನಾಡಿನ ಹಿರಿಯ ಅಧಿಕಾರಿಗಳು ಆದಂಥ ಪ್ರೊಫೆಸರ್ ಡಾಕ್ಟರ್ ಖಾದರ್ ಪಾಷಾ ಅವರು ಅಧ್ಯಕ್ಷತೆ ವಹಿಸಿಕೊಂಡು ಆ ಕಾರ್ಯಭಾರವನ್ನು ನಡೆಸ್ಕೊಡ್ಬೇಕು ಅಂತ ಅವ್ರನ್ನ ನಾನು ಕೇಳ್ಕೊಳ್ತೀನಿ. ನಿಮ್ಗೆಲ್ರಿಗೂ ಶುಭಕಾಮನೆಯನ್ನು ಕೋರೋದಕ್ಕೆ ಬಂದಿರ್ತಕ್ಕಂಥವರು ನಮ್ಮ ಮೈಸೂರಿನ ಕರ್ನಾಟಕ ಬ್ಯಾಂಕ್ನ ಮೈಸೂರು, ಚಾಮರಾಜನಗರ, ಹಾಸನ, ಮಡಿಕೇರಿ ಈ 4 ಜಿಲ್ಲೆಗಳ ಒಟ್ಟು 75 ಶಾಖೆಗಳ 8,000 ಕೋಟಿ ರೂಪಾಯಿಗಳ ವಹಿವಾಟನ್ನು ನಡೆಸ್ತಕ್ಕಂಥ ಪ್ರಧಾನ ವ್ಯವಸ್ಥಾಪಕರಾದಂಥ ಸನ್ಮಾನ್ಯ ರಮೇಶ್ ರಾವ್ ಅವರು. ರಮೇಶ್ ರಾವ್ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮ ನಾಡಿನ ಹಿರಿಯ KAS ಅಧಿಕಾರಿಗಳಾದಂಥ ಡಾಕ್ಟರ್ ಖಾದರ್ ಪಾಷಾ ಅವರು ಕುಶಾಲನಗರದವರು, ಅವರು ಕೂಡ ಆ ಕಡೆ ಭಾಗದವರೇನೆ. ಅಹಮದ್ ಹುಸೇನ್, ಗೌರವಾನ್ವಿತರಾದ ಅಹಮದ್ ಹುಸೇನ್ ರಹೀಮಾ ದಂಪತಿಗಳ ಸುಪುತ್ರರು. MSCಯನ್ನು ಭೂವಿಜ್ಞಾನದಲ್ಲಿ 1992ರಲ್ಲಿ 5 ಚಿನ್ನದ ಪದಕಗಳಿದ್ದಂಗೆ ಪಡೆದರು. ಸಾಹೇಬರು ಆಸೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕ ಸ್ವಾಗತವನ್ನು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ಸ್ ಪರೀಕ್ಷಾಂಗ ಕುಲಸಚಿವರಾದಂಥ ಡಾಕ್ಟರ್ KB ಪ್ರವೀಣ ಅವರು ಸರಳ ಸಜ್ಜನಿಕೆಗೆ ಹೆಸರಾದಂಥವರು. ಪ್ರವೀಣ್ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೊಡ್ತೇನೆ. ಅಷ್ಟೇ ನಮ್ಮ ಇನ್ನೊಬ್ಬರು ಸರಳ ಸಜ್ಜನಿಕೆಗೆ ಹೆಸರಾದಂಥವರು ರಾಮ್ ರತನ್ ನಾಯ್ಡು ಅವರು, ನಮ್ಮ ಡೀನ್ಗೆ ನಮ್ಮ ಯೂನಿವರ್ಸಿಟಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ.
ಎಲ್ಲ ಒಳ್ಳೆಯ ಕೆಲಸಕ್ಕೆ ಒಳ್ಳೆಯವರ ಬಗ್ಗೆ ಭಾಳ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು ಸನ್ಮಾನ್ಯ ಪ್ರೊಫೆಸರ್ ರಾಮನಾಥನ್ ನಾಯ್ಡು ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕ ಸ್ವಾಗತವನ್ನು ಕೊಡ್ತೇನೆ. ಮತ್ತು ಇಲ್ಲಿ ಬಂದಿರತಕ್ಕಂಥ ನಮ್ಮ ಸ್ನೇಹಿತರು KSIU ಸ್ಟುಡಿಯೋ ನಿರ್ದೇಶಕರಾದ ಸಿದ್ದೇಗೌಡರು, ದಯಾನಂದ್ ಅವರು, ಶಿವಶಂಕರ್ ಅವರು, ಇಲ್ಲಿವರು ಮಾಡಿದಂಥವ್ರು. IBPS ಮತ್ತು SB ಅಂತಹ ಸಂಸ್ಥೆಗಳು ಹಲವಾರು ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ನೀಡಿದ್ದು, ಐ ಥಿಂಕ್ ಈಗ IBS ಆಲ್ರೆಡಿ ಪ್ರಿಲಿಮಿನರಿ ಎಕ್ಸಾಮ್ ಕಂಪ್ಲೀಟ್ ಮಾಡಿರಬೇಕು. ಈಗ ಮೇನ್ ಎಕ್ಸಾಮ್ ಶಾರ್ಟ್ಲಿ ಬರ್ತಾ ಇದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಆಲ್ರೆಡಿ ಕಾಲ್ಡ್ ಫಾರ್ ಜೂನಿಯರ್ ಅಸೋಸಿಯೇಟ್ಸ್. ಅದು ಎಕ್ಸಾಮ್ ಸದ್ಯದಲ್ಲೇ ಬರಲಿಕ್ಕಿದೆ. ಐ ಥಿಂಕ್ 30th ಇಸ್ ಲಾಸ್ಟ್ ಡೇಟ್. ಈ ಒಂದು ಕಾರ್ಯಕ್ರಮ ತರಬೇತಿ ಏನು ಮಾಡ್ತಾ ಇದ್ದಾರೆ ನಿಜವಾಗಿಯೂ ನಿಮ್ಮೆಲ್ಲರಿಗೂ ಒಂದು ಉಪಯುಕ್ತ ಆಗಲಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಓನ್ಲಿ 3 words: ಐ ಕ್ಯಾನ್, ಎಸ್ ಐ ಕ್ಯಾನ್. ದಿಸ್ ಇಸ್ ಡಿಟರ್ಮಿನೇಷನ್ಸ್. ಯಾಕೆಂತ ಹೇಳಿದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಬಾರ್ದಿದ್ರೆ ನೀವು ಯಾವುದೇ ತರಬೇತಿಯನ್ನು ಅಟೆಂಡ್ ಆದರೆ ಏನು ಯೂಸ್ ಆಗೋದಿಲ್ಲ. ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರೋದಿಲ್ಲ, ಆದರೆ ಎಲ್ಲಿಗೆ ಮುಟ್ಟಬೇಕು ಅನ್ನೋದು ಮಾತ್ರ ನಿಮ್ಮ ಕೈಯಲ್ಲಿದೆ. ಇಷ್ಟು ಹೇಳ್ತಾ ನನ್ನ ಈ ಒಂದು ಭಾಷಣವನ್ನು ಮುಗಿಸ್ತೇನೆ. ನಿಮಗೆಲ್ಲರೂ ಒಳ್ಳೆಯದಾಗಲಿ, ಶುಭವಾಗಲಿ. ನನಗೊಂದು ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಕೊಟ್ಟಂತ ಸರ್ ಅವರಿಗೆ ಹಚ್ಚಿದರೆ ದೀಪ ಹಚ್ಚಿ ಬೆಂಕಿ ಹಚ್ಚಬೇಡಿ. ಹಾಗೆ ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ. ಈ ಪದಗಳನ್ನು ಇಟ್ಟುಕೊಂಡು ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದೆ ಸಾಗಿಸಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ತಿಳಿಸುತ್ತಾ, ಈ ಸದಾವಕಾಶವನ್ನು ಕೊಟ್ಟಿರುವ ಸತ್ಯನಾರಾಯಣ ಗೌಡರಿಗೆ, ಅವರ ಸಿಬ್ಬಂದಿಗಳಿಗೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ನಮಸ್ಕಾರ. ತಾರಾ ಮೂವಿಯಲ್ಲಿ ನಾವು ಸತತವಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್, ಡಿಫ್ರೆಂಟ್ ಎಕ್ಸಾಮ್ಸ್ಗೆ ನಾವು ತರಬೇತಿನ ಆಯೋಜನೆ ಮಾಡ್ತಾ ಬಂದಿದ್ದೀವಿ. ಅದರ ಮುಖ್ಯ ರೂವಾರಿ ಜೈನಹಳ್ಳಿ ಸತ್ಯನಾರಾಯಣ ಗೌಡರು. ಅವರು ಮೈಸೂರಿನ ಕಾಂಪಿಟೇಟಿವ್ ಎಕ್ಸಾಮ್ನ ಭೀಷ್ಮ ಪಿತಾಮಹ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಾವು ಇಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ ನಡೆಸೋದಕ್ಕೆ ಇರೋವಂಥ ಸಿಬ್ಬಂದಿ ಮತ್ತು ಇತರೆ ವೆಚ್ಚಗಳಿಗೆ ನಾನು ಹಣಕಾಸು ಅಧಿಕಾರಿಯಾಗಿಯೂ ಹೇಳ್ತಾ ಇದ್ದೀನಿ, ರಫ್ಲಿ ಅರೌಂಡ್ 3 lakh rupees ಪರ್ ಮಂತ್ ಬರುತ್ತೆ ನಮಗೆ. ಬಟ್ ನಾವು ಅದನ್ನು ಸ್ಟೂಡೆಂಟ್ಸಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಇಟ್ ಈಸ್ ಎ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, CSR, KSOUನ CSR ಆ್ಯಕ್ಟಿವಿಟಿ ಅಂತ ನಾವು ತಿಳ್ಕೊಂಡು ಇದನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ನಮ್ಮ ಕುಲಪತಿಗಳು ಅವರು ಬಂದ ಮೇಲೆ 2019 ಬಂದ ತಕ್ಷಣ ಫಸ್ಟ್ ರಿವೈವ್ ಮಾಡಿದ್ದೇ ಈ ಕಾಂಪಿಟೇಟಿವ್ ಎಕ್ಸಾಮು. ಸ್ವಲ್ಪ ದಿನ ಅದು ಅದರ ಶೀನ್ ಕಳ್ಕೊಂಡಿತ್ತು. ಬಟ್ ಇವ್ರು ಬಂದ ತಕ್ಷಣ ಜೈನಹಳ್ಳಿ ಸತ್ಯನಾರಾಯಣ ಗೌಡ್ರನ್ನ ವಾಪಸ್ ಕರೆಸ್ಕೊಂಡು ಇದನ್ನು ರಿವೈವ್ ಮಾಡಿ ಅಂತ ಫಸ್ಟ್ ಆದೇಶ ಕೊಟ್ಟಿದ್ದು. ಸೊ ಅದು ಸಾಕಷ್ಟು ಎಕ್ಸಾಮ್ಗಳಿಗೆ ಈಗಾಗಲೇ ತರಬೇತಿಗಳನ್ನ ಕೊಡ್ತಾಯಿದ್ದೀವಿ. ಇನ್ನೂ ಒಂದು ಮಹತ್ವಾಕಾಂಕ್ಷೆಯ ಒಂದು ಯೋಜನೆ ಇದೆ. ಅದೇನು ಅಂದರೆ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗೇ ಒಂದು 24/7 ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಒಳ್ಳೆ ಬುಕ್ಸು ಪ್ಲಸ್ ಮಲ್ಟಿಮೀಡಿಯಾ ಇದನ್ನೆಲ್ಲ ಇಟ್ಟು ಒಂದು ಸೆಂಟರ್ನ ಓಪನ್ ಮಾಡಬೇಕು ಅಂತ ಯೋಜನೆ ಇದೆ. ಶೀಘ್ರದಲ್ಲೇ ಅದು ಸಾಕಾರಗೊಳ್ತದೆ ಅಂತ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆ್ಯಂಡ್ ಅರ್ತ್ ಇಟ್ ಸೆಲ್ಫ್ ಈಸ್ ಎ ಸ್ಪೆಕ್. ಅಂದರೆ ನಾವು ಎಷ್ಟು ಸಣ್ಣವರು ಅನ್ನೋದು ತಿಳ್ಕೊಳ್ಳಿ. ಇಲ್ಲಿ ಲೈಫು ಒಂದೇ ಟೈಮು. ಇದರಲ್ಲಿ ನಾವು ಏನಾದರೂ ಒಂದು ಅಚೀವ್ ಮಾಡಬೇಕು, ನಮ್ಮ ಗುರುತನ್ನ ಬಿಟ್ಟು ಹೋಗಬೇಕು ಅನ್ನೋದು ನಿಮ್ಮ ಎಲ್ಲರ ಗುರಿಯಾಗಿರಬೇಕು. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ತುಂಬ ಸರಳವಾಗಿ ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಮೇಲೆ ಹೇಗೆ ಒಂದು ಪರೀಕ್ಷೆಯನ್ನು ಎದುರಿಸಬೇಕು ಅಂತ ತಮಗೆಲ್ಲ ಶುಭ ಹಾರೈಸಿದ ನಮ್ಮ ಕರಾಮುವಿ ಕುಲ ಸಚಿವರಾದ ಡಾಕ್ಟರ್ ಖಾದರ್ ಪಾಷಾ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.